ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇಷ್ಟಲಿಂಗ ಪೂಜೆ, ಪ್ರವಚನ ಕಾರ್ಯಕ್ರಮ ಸಮಾರೋಪ. ಕಾಶಿ ಜಗದ್ಗುರುಗಳ ಶೋಭಾಯಾತ್ರೆ. ಕಾಶಿ ಜಗದ್ಗುರುಗಳ ಪಾದಸ್ಪರ್ಶದಿಂದ ದೇವರ ದರ್ಶನವಾದಂತೆ ದದ್ದಲ್ ಬಸನಗೌಡ. ವಾರ್ತಾ ಇಲಾಖೆಯಿಂದ ಬೀಳ್ಕೊಡುಗೆ ಸಮಾರಂಭ. ವಾರ್ತಾ ಇಲಾಖೆಯಲ್ಲಿ ಪ್ರಕಾಶ್ ಅವರಿಂದ ಉತ್ತಮ ಕೆಲಸ ನಿರ್ವಹಣೆ. ಜಿ. ಸುರೇಶ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ, ಬರಗಾಲ ಘೋಷಣೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಪ್ರತಿಭಟನೆ. ಚಾಮರಸ್ಮಾಲಿ ಪಟೇಲ್. ಪಾದದ ಹುಣ್ಣು ಕಾಣಿಸಿದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ವಿನಯ್ ಕುಮಾರ್. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಕಾಯಂಗೊಳಿಸಲು ಆಗ್ರಹಿಸಿ ಆಗಸ್ಟ್ 14ರಂದು ಪ್ರತಿಭಟನೆ. ಅಡವಿರಾವ್. ಶಂಶಾಲಂ ದರ್ಗಾ ಉರುಸ್, ಜಸ್ಕಾಂನಿಂದ ಅನಧಿಕೃತ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತನಿಖೆಗೆ ಅಂಬಾಜಿರಾವ್ ಆಗ್ರಹ. ಮತ್ತು ನಗರದಲ್ಲಿ ಬಸ್ ಡಿಕ್ಕಿ, ಬೈಕ್ ಸವಾರ ಸಾವು. ದೇವರನ್ನು ತಪಸ್ಸು ಪೂಜೆಗಳಿಂದ ಕಾಣಲು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ನಿಜವಾಗಲೂ ಜಗದ್ಗುರು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಇಷ್ಟಲಿಂಗ ಪೂಜೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಗೆ ಕಾಶಿ ಜಗದ್ಗುರುಗಳ ಆಗಮನ ಕಳೆದ 7 ದಿನಗಳಿಂದ ರಾಯಚೂರು ನಗರದಲ್ಲಿ ಕಾಶಿ ವಿಶ್ವನಾಥನೇ ಬಂದು ಇಡೀ ಜಿಲ್ಲೆಯನ್ನು ಪವಿತ್ರಗೊಳಿಸಿದಂತಾಗಿದ್ದು, ಜಿಲ್ಲೆಯಲ್ಲಿ ಅನಾವೃಷ್ಟಿ ಎದುರಾಗಬಹುದು ಎಂಬ ಆತಂಕದಲ್ಲಿ ಇದ್ದಾಗ ಕಾಶಿ ಜಗದ್ಗುರುಗಳ ಆಗಮನದಿಂದ ಜಿಲ್ಲೆಯ ಹಲವೆಡೆ ಮಳೆಯಾಗಿದ್ದು ರೈತರ ಮುಖದಲ್ಲಿ ಕಳೆ ಹೆಚ್ಚಿದೆ ಎಂದರು. ಭಾರತ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ ಇದ್ದು, ಆದರೆ ಜಾತಿ ಭೇದ ಧರ್ಮ ಎನ್ನದೇ ಎಲ್ಲರೂ ಒಂದು ಭಾವನೆ, ಧರ್ಮಕ್ಕೆ ಜಯವಾಗಲಿ ಎಂದು ಕಾಶಿ ಜಗದ್ಗುರುಗಳು ಹೇಳುವ ಮೂಲಕ ಮಾನವ ಒಂದು ಎನ್ನುವ ಸಂದೇಶವನ್ನು ಸಾರಿದ್ದಾರೆ. ಕಲಿಯುಗದಲ್ಲಿ ಪೂಜೆ ಪುನಸ್ಕಾರ ತಪಸ್ಸುಗಳಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಜಗದ್ಗುರುಗಳು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಅವರು ಇವತ್ತು ನಮ್ಮ ರಾಯಚೂರಿನಲ್ಲಿ ನೆಲೆಸಿ 7 ದಿನಗಳವರೆಗೆ ಇವತ್ತು ರಾಯಚೂರಿನಲ್ಲಿ ನಮ್ಮನ್ನೆಲ್ಲರೂ ಕೂಡ ಪವಿತ್ರವಾಗಿ ಮಾಡಿದಂತ ಕೂಡ ತಪ್ಪಾಗಲಾರದು. ಯಾಕೆ ಈ ಮಾತು ಹೇಳ್ತೀರಂದ್ರೆ, ನಾನು ಇಡೀ ಎಲ್ಲ ಕಡೆಗೆ ಹೋಗಿ ಬಂದೆ, ಎಲ್ಲಿ ಕೂಡ ಮಳೆ ಇಲ್ಲ, ಒಂದು ಹನಿ ಕೂಡ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ರಾಯಚೂರಿನಲ್ಲಿ ನಮಗೆ ಉತ್ತಮವಾಗಿ ವರ್ಣದ ಕೃಪಾಶೀರ್ವಾದದಿಂದ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಇವತ್ತು ರಾಯಚೂರಿನಲ್ಲಿ ಮಳೆ ಆಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಸಾಕ್ಷಾತ್ ಕಾಶಿ ವಿಶ್ವನಾಥ ನಮ್ಮ ರಾಯಚೂರಿಗೆ ಬಂದದಕ್ಕೆ ಇವತ್ತು ನಾವು ಸ್ವಲ್ಪ ಮಳೆಯನ್ನ ಕಂಡಿದ್ವಿ. ರೈತರ ಮುಖದಲ್ಲಿ
ಇವತ್ತು ನಗುವನ್ನ ಕಾಣುವಂಥದಕ್ಕೆ ಇವತ್ತು ಜಗದ್ಗುರುಗಳು ಮತ್ತು ಎಲ್ಲ ಶರಣರ ಇವತ್ತು ಕಾರಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ವಿಭಿನ್ನವಾದ ಸಂಸ್ಕೃತಿ ಇತಿಹಾಸದಲ್ಲಿರುವಂತಹ ಸಂದರ್ಭದಲ್ಲಿ ಇವತ್ತು ಏನು ಪಂಚಪೀಠಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಲ್ಲದಿದ್ದರೂ ಕೂಡ ಪಂಚಪೀಠದ ಪೀಠಾಧಿಪತಿಗಳಾಗಿ ನಮ್ಮ ಕರ್ನಾಟಕದ ಜಗದ್ಗುರುಗಳು ಇವತ್ತು ಹಾಕಿದಾಗ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆದಂತಹ ವಿಷಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಶರಣರು, ಸಂತರು, ಜಗದ್ಗುರುಗಳು ಇವರೆಲ್ಲ ನಡೆದಾಡಿರುವಂತ ನಾಡು ನಮ್ಮ ಭಾರತ ದೇಶ. ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಸಿದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಸ್ಕೃತಿಗಳನ್ನು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತರು ನಮ್ಮ ಪಂಚಪೀಠದ ಜಗದ್ಗುರುಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಜ್ಯೋತಿರ್ಲಿಂಗ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಲಕ್ಷಾಂತರ ಇವತ್ತು ಜನರಲ್ಲಿ ಹೋಗಿ ಆಶೀರ್ವಾದವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದು ಜಾತಿ, ಧರ್ಮ, ಭೇದ ಯಾವುದೇ ಇಲ್ಲದಿಲ್ಲ. ಹಾಗಾಗಿ ಆ ರೀತಿಯಾಗಿ ವಿಭಿನ್ನವಾದ ಸಂಸ್ಕೃತಿಯಲ್ಲಿ ಇವತ್ತು ವೀರಶೈವ ಸಮಾಜದ ಮತ್ತು ಜಗದ್ಗುರುಗಳು ಅವರು ಸಾರುವಂತದ್ದು ಬಂದೆ. ಪ್ರತಿಯೊಂದು ಗ್ರಾಮ ನಗರಗಳಲ್ಲಿ ಪ್ರವಚನಗಳು ನಡ್ಕೊಂಡು ಬರ್ತಾ ಇದ್ದಾರೆ. ಇವುಗಳ ಮುಖ್ಯ ಉದ್ದೇಶ ಅಂದ್ರೆ ನಾವು ಯಾವಾಗಲೂ ಒಳ್ಳೆಯದನ್ನ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾಡಬೇಕನ್ನುವಂತಹ ವಿಚಾರ ಸರ್ವರಲ್ಲಿ ಯಾವಾಗಲೂ ಬರಬೇಕನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಚಾರ ಮಾಡಿ ನೋಡಿದ್ರೆ ಈ ಪ್ರವಚನ ಸಮಾರಂಭಗಳನ್ನ ಮುಕ್ತಾಯನ ಮಾಡಬಾರ್ದಂತ ಹೇಳ್ತಾರೆ. ದಿನಾಲು ಹೇಗೆ ನಾವು ಊಟ ಮಾಡ್ತೇವೆ, ದಿನಾಲು ಕೇಳ್ಕೊಂತಾನೆ ಇರಬೇಕು, ಒಟ್ಟು ಬಂದ ಆಗಬಾರ್ದಂತ ಹೇಳ್ತಾರೆ. ಒಂದು ಸಾರಿ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಠ ಅದ, ಅಲ್ಲಿ ದಿನಾಲು ಪ್ರವಚನ ನಡೀತಾ ಇರುತ್ತೆ. ಒಂದ್ ದಿವಸನೂ ಬಂದಿರಂಗಿಲ್ಲ. ಒಬ್ಬ ಯಜಮಾನ ದಿನಾಲು ಪ್ರವಚನ ಕೇಳಕ್ ಹೋಗ್ತಾ ಇದ್ದ. ತಿಂಗಳಾತು, 2 ತಿಂಗಳಾತು, 3 ತಿಂಗಳ ದಿನ ಹೋಗದೆ ಮುಂಜಾನೆ ಸಾಯಂಕಾಲ. ಅವನ ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂದು ಕೆಲಸ ಎಲ್ಲ ಬಗೆಸೆಲ್ಲ ಮುಟ್ಟು ಒಬ್ಬನೇ ಕುತ್ಕೊಂಡಿದ್ದ. ಯಾಕಪ್ಪ ಯಾಕೆ ಕುಂತೀನಿ? ಇಲ್ಲ, ನನ್ನ ಹೆಂಡತಿ ಒಂದು ಪ್ರಶ್ನೆ ಅದ. ಏನದ? ನಾ ಈಗ 4 ತಿಂಗಳಾದ್ರೂ ದಿನಾರು ನಿಮ್ಮ ಮಠಕ್ಕೆ ಪ್ರವಚನ ಕೇಳಕ್ ಬರ್ತೀನಿ. ನಾ ಬರೋದ್ ನೋಡಿ ಅಲ್ಲಿಗೆ ಬ್ಯಾಸರಾಗ್ಬಿಟ್ಟದೆ. ಅದಕ್ಕಾಗಿ ಕೇಳ ಎಷ್ಟು ದಿವಸ ಹೋಗವ, ನನ್ಗೆ ಎಷ್ಟೆಷ್ಟವಾಗಿ ಹೇಳು. ಅವ ಹೇಳೋವಾಗ ಎಷ್ಟು ದಿವಸ ಹೇಳ್ತಾನ ಅದನ್ನು ಕೇಳ್ಕೊಂಡು ಬಾ ಅಂತ ಹೇಳ. ಅದಕ್ಕೆ ಉತ್ತರ ಕೊಡ್ಲಿ ಅಂತ ಕೇಳಿದ. ಇಲ್ಲಪ್ಪ, ಪ್ರಶ್ನೆ ಕೇಳಿದವರೇ ಬಂದ್ರೆ ಉತ್ತರ ಹೇಳೋದು, ಉತ್ತರ ಹೇಳಕ್ ಆಗಿಲ್ಲ. ಪ್ರಶ್ನೆ ಹಾಕಿದ್ರೆ ಹಾಕೇನೆ ಬರ್ಬೇಕು. ಅದಕ್ಕೆ ನಾಳೆಗೆ ಬರೋ ಕಾಲಕ್ಕೆ ಹೇಳಿದ್ರು ಕರ್ಕೊಂಡು ಬಾ. ಬರೋ ಕಾಲಕ್ಕೆ ಇಬ್ರು ಖಾಲಿ ಕೈಲ ಬರ್ಬೇಡ್ರಿ. ಮನೆಯಾಗ ಏನ್ ಇರ್ತಾರೆ ಇದ್ದದ್ದನ್ನ ನಿಮ್ಮ ಪದರ್ನಲ್ಲಿ ಕಟ್ಕೊಂಡು ತಗೊಂಡ್ ಬರ್ರಿ ಅಂತ ಹೇಳಿ. ಚಿತ್ತೇನ ಜನಿತ ಕರ್ಮ ಚಿತ್ತೇನ ಪರಿಶುದ್ಧಂತಿ. ಈ ಮನಸ್ಸಿನಿಂದ ಪಾಪ ಕೆಲಸ ಆಗಿಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಪಾಪಗಳಲ್ಲಿ 3 ತರನಾದಂತ ಪಾಪಗಳದಾವೆ. ಜ್ಞಾತ ಪಾಪ, ಅಜ್ಞಾತ ಪಾಪ, ಜ್ಞಾತ ಅಜ್ಞಾತ ಪಾಪ ಅಂತ. ಇವೆಲ್ಲ ಬಿಡಿಸೋದಕ್ಕೆ ಸಮಯ ಇಲ್ಲ. ತಿಳಿದೇನೋ ತಿಳಿಯಲಾರದ ಎಲ್ಲರ ಕಡೆಯಿಂದ ಪಾಪಗಳಾಗ್ತದೆ. ಇಲ್ರಿ ಅಪ್ಪೋರೆ, ನಾವು ಪಾಪನೇ ಮಾಡಿಲ್ಲ. ಗಿಡದೊಳಗಿಂದ ಒಂದು ಹೂವ ಹರಿದ್ರೆ ಸಾಕಂತ
ಬ್ರಹ್ಮ ಹತ್ಯೆ ಮಾಡಿದಷ್ಟು ಪಾಪ ಬರ್ತವೆ ಅಂಥ ಪಾಪಗಳನ್ನ ಹೋಗಬೇಕಾದರೆ ಕಾಶಿ ಜಗದ್ಗುರು ಮಾನಸನ್ನಿಧಿಯವರ ಇದಕ್ಕೂ ಮೊದಲು ಸಾಮೂಹಿಕ ಇಷ್ಟಲಿಂಗ ಪೂಜೆ ಜರುಗಿತು. ನಂತರ ಜಗದ್ಗುರುಗಳ ತುಲಾಭಾರ ಕಾರ್ಯಕ್ರಮ ಜರುಗಿತು. ಬೆಳಗ್ಗೆ ಜಗದ್ಗುರುಗಳ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಠಮಾರಿ ಬಿಚ್ಚಾಲಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ನಿಲಗೋಲ್ ಮಠದ ಶ್ರೀ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರಪೇಟೆ ಹಿರೇಮಠದ ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಸಮಾಜದ ಮುಖಂಡರಾದ ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ನಾಗನಗೌಡ, ಬಸನಗೌಡ ಬ್ಯಾಗ್ವಟ್, ಕೋಳೂರು ರಾಚನಗೌಡ ಸೇರಿದಂತೆ ಅನೇಕರು ಇದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಸಿನಿ ಆಪರೇಟರ್ ಹುದ್ದೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಎ. ಪ್ರಕಾಶ್ ಅವರು ಇಂದು ವಯೋನಿವೃತ್ತಿ ಹೊಂದಿದರು. ಈ ಹಿನ್ನೆಲೆಯಲ್ಲಿ ಇಲಾಖೆ ವತಿಯಿಂದ ಆಯೋಜಿಸಲಾದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಪತ್ರಕರ್ತರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಜಿ. ಸುರೇಶ್ ಅವರು ಮಾತನಾಡಿ, ನಿವೃತ್ತರು ತಮ್ಮ ಸೇವಾ ಅವಧಿಯಲ್ಲಿ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಮತ್ತು ಶಿಸ್ತುಬದ್ಧ ಕಾರ್ಯನಿರ್ವಹಣೆಯ ಮೂಲಕ ಇಲಾಖೆಯಲ್ಲಿ ಉತ್ತಮ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಅವರ ಸೇವೆ ಸಹೋದ್ಯೋಗಿಗಳಿಗೆ ಸದಾ ಮಾದರಿಯಾಗಿದ್ದು, ನಿವೃತ್ತಿಯ ನಂತರವೂ ಉತ್ತಮ ಆರೋಗ್ಯ, ಸುಖ, ಶಾಂತಿ ಹಾಗೂ ನೆಮ್ಮದಿಯ ಜೀವನ ಸಾಗಿಸಲಿ ಎಂದು ಶುಭ ಕೋರಿದರು. ವಯೋನಿವೃತ್ತರಾದ ಎ. ಪ್ರಕಾಶ್ ಮಾತನಾಡಿ, ಸೇವಾ ಅವಧಿಯಲ್ಲಿ ಸಹಕರಿಸಿದ ಎಲ್ಲ ಅಧಿಕಾರಿಗಳು, ಸಹೋದ್ಯೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ, ಪತ್ರಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಸ್ಮರಿಸಿಕೊಂಡ ಅವರು ತಮ್ಮ ಸೇವಾ ಜೀವನದ ನೆನಪುಗಳನ್ನು ಹಂಚಿಕೊಂಡರು. ಅದಕ್ಕೆ ಬೆಂಗಳೂರು ಬ್ಯಾನ್ ಅಂತ ಬಂದು ರಾಯಚೂರಲ್ಲಿ ಆಗಿದ್ದೀರ ಸರ್, ಉಮಾಶಂಕರೇ ಗುಲ್ಬರ್ಗ ಆಗಿತ್ತು ಸರ್. ಗುಲ್ಬರ್ಗ ಅಂತೂ ಅಷ್ಟು ಇದು ಸರ್, ಬೆಳಿಗ್ಗೆ 6 ಗಂಟೆಗೆ ಟಿಫನು ಊಟ ಎಲ್ಲ ಮಾಡಿಕೊಡೋದು, ಹೋಗೋದು, ಮತ್ತೆ ರಾತ್ರಿ ಉದ್ಯಾನ ಮತ್ತೆ ರಾತ್ರಿ 10 ಗಂಟೆಗೆ ಬರೋದು. ಹಂಗೆ ಬಂದು ಬೆಳಿಗ್ಗೆ ಹೋಗಿ ಸಾಯಂಕಾಲ ರಾತ್ರಿ ಬಂದು ಅಲ್ಲಿ ಒಬ್ಬರು ಇದ್ರು ಸರ್, ನೀನೇ ಜನಕ ಸರ್ ನೋಡ್ರ ನೀನೊಬ್ಬನು ಮನೆ ಮಾಡಿ, ಇಲ್ಲಾಂದ್ರೆ ನಾನು ಮನೆ ಮಾಡಿಸ್ತೀನಿ ಅಂದರೆ ಅವ್ನು ಉಮಾಶಂಕರ್ ಪಾಪಣ ಮಾಡೋ, ನಾನು ನೀನು ಇದು ಮಾಡೋಣ, ಬೀಚಲ್ಲಿ ತೊಗೋಣ, ಒಂದು 2 ವರ್ಷ 2 ವರ್ಷ ಮಾಡಂದ್ರೆ ಹಂಗೆ 4 ವರ್ಷ ಮಾಡಿಬಿಟ್ಟು 5 ವರ್ಷ 5 ವರ್ಷ ಮಾಡಿಬಿಟ್ಟು ನಾನು ಬೀಚಲ್ಲಿ ಮಾಡ್ಕೊಂಡ್ಬಿಟ್ಟು ಸರ್. ಅವರು ನಮಗಿನ್ನ ಕಡಿಮೆ ಇಲ್ಲ ಸರ್, ಅವ್ರು ಭಾರಿ ಕೆಲಸ ಮಾಡ್ತಿದ್ರು. ಅದರಲ್ಲಿ ನಮಗೂ ಹಿಂಗೆ ಅವಕಾಶ ಸಿಕ್ತು, ಅದು ಮಾಡಿ
ಆದಮೇಲೆ ಈಗ ನಿವೃತ್ತಿ ಆಗ್ತಾಯಿದೆ ಸರ್. ನಮ್ಮ ಅಣ್ಣ ತಮ್ಮ ನಮ್ಮ ತಂಗಿ ಬಂದರ, ಮತ್ತು ಎಲ್ಲ ನಮ್ಮ ಅಜ್ಜಿಯವರು ಹೈದ್ರಾಬಾದು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ದೊಡ್ಡಪ್ಪನ ಎಲ್ಲರೂ ಬಂದಾರ ಸರ್. ಈಗ ನಮ್ಮ ಫ್ರೆಂಡ್ಸ್ ಸರ್ ಇದು ಮಲ್ಲುಕಾಲ ಅಂತ ಬೆಂಗಳೂರಿಂದ ಮುರಳಿ ವಿಜಯ್ ನಮ್ಮ ಫ್ರೆಂಡ್ಸ್ ಸರ್. SSLC ವರೆಗೆ ಓದಿವಿ ಸರ್. ಎಲ್ಲರೂ ನಮ್ಮ ಬೆಂಗಳೂರಿಂದ ಮತ್ತು ಕಡೆಯಿಂದ ಬಂದಾರ ಸರ್. ಅರ್ಜುನ್ ಸಿಂಗ್ ಅಂತ ಯಾದಗಿರಿ ಗುರುನಾಥ್, ಯಾದಗಿರಿಯಿಂದ ಗುರುನಾಥ್ ಬಂದಾರ. ಅವರು 1 ವರ್ಷ ಆಯ್ತು ಸರ್. ಮತ್ತು ಸೈಡ್ ಗೈಡ್ ಅವರು ಬಂದಿಲ್ಲ. ಎಲ್ಲರೂ ಭಾಳ ಯಶಸ್ವಿಯಾಗಿ. ಈ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಯಚೂರಿನ ವಿವಿಧ ಪತ್ರಿಕೆಗಳ ಸಂಪಾದಕರು ಹಾಗೂ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎ. ಪ್ರಕಾಶ್ ಅವರ ಸೇವೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಆರ್. ಗುರುನಾಥ್, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಗಟ್ಕಲ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ನಾಗಡದಿನಿ, ಅರವಿಂದ್ ಕುಲಕರ್ಣಿ, ಹಿರಿಯ ಪತ್ರಕರ್ತರಾದ ಶಿವಮೂರ್ತಿ ಹಿರೇಮಠ್, ರಾಯಚೂರು ಜಿಲ್ಲೆಯ ವಿವಿಧ ಪತ್ರಿಕೆಗಳ ಸಂಪಾದಕರಾದ ಚನ್ನಬಸವ ಬಾಗಲವಾಡ, ವೀರರೆಡ್ಡಿ, ಸುಶೀಲೇಂದ್ರ ಕುಲಕರ್ಣಿ, ಶಿವರಾಜ್ ಸೇರಿದಂತೆ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು, ವಾರ್ತಾ ಇಲಾಖೆಯ ಸಿಬ್ಬಂದಿಗಳಾದ ನರೇಶ್, ರಮೇಶ್ ಗೌಡೂರು, ಅಬ್ಬಾಸ್ ಖಾನ್, ಮೊಹಮ್ಮದ್ ಅಜರ್ ಉಲ್ ಹಕ್, ಅಂಬರೀಶ್ ಸೇರಿದಂತೆ ಸಾರ್ವಜನಿಕರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾ. ದಂಡಪ್ಪ ಬಿರಾದರ್ ನೆರವೇರಿಸಿದರು. ರಾಜ್ಯದಲ್ಲಿ ಭರದ ಛಾಯೆ ಆವರಿಸಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸ್ಪಂದಿಸುವ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿರುವ ವಿರುದ್ಧ ಆಗಸ್ಟ್ 10ರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ಸಂಚಾಲಕ ಚಾಮರಸ್ ಮಾಲಿ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 180 ತಾಲೂಕುಗಳಲ್ಲಿ ಬರಸ್ಥಿತಿ ಇದೆ. ಜಿಲ್ಲೆಯಲ್ಲಿ 38% ಮಳೆ ಕೊರತೆ ಇದ್ದು, 50% ಬಿತ್ತನೆ ಮಾಡಿರುವ ಬೆಳೆ ಬಾರದ ಪರಿಸ್ಥಿತಿಯಲ್ಲಿ ಇದೆ. ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಮನವರಿಕೆ ಮಾಡಿದರೂ ಸ್ಪಂದಿಸುವ ಕೆಲಸ ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರಸಗೊಬ್ಬರ ಖರೀದಿ, ಇತರೆ ಗೊಬ್ಬರಗಳ ಲಿಂಕ್ ಮಾಡಲಾಗುತ್ತಿದೆ. ಸರ್ಕಾರ ಅಧೀನ ಸಂಸ್ಥೆಗಳಾದ RAPMCಗಳಲ್ಲಿಯೂ ಇತರೆ ಗೊಬ್ಬರ ಖರೀದಿಸಲು ಒತ್ತಡ ಹಾಕಲಾಗುತ್ತಿದೆ. ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ. ಕೊಪ್ಪಳದಲ್ಲಿ ಬುಲ್ಡೋಟ್ ಕಂಪನಿಗೆ ವಹಿಸಿರುವ ಕೆರೆ ಮುಕ್ತಿಗೊಳಿಸಲು ಹೋದ ಹೋರಾಟಗಾರರ ಮೇಲೆ ಕೇಸ್ ಹಾಕಿರುವುದು ಖಂಡನೀಯ. ಅಲ್ಲಮಪ್ರಭು ಪಾಟೀಲ್ ಬೆಟ್ಟದವರು ಸೇರಿ 6 ಜನರ ವಿರುದ್ಧ ಕೇಸ್ ಹಾಕಲಾಗಿದೆ. ಘಟನೆಗೆ ಜಿಲ್ಲಾಡಳಿತವೇ ಹೊಣೆಯಾಗಿದೆ. ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸಬಹುದಿತ್ತು. ಆಡಳಿತ ಜಿಡ್ಡುಗಟ್ಟಿದೆ. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸ್ಪಂದಿಸುವ ಮನೋಭಾವವೇ ಇಲ್ಲದೆ ಹೋಗಿ ಆಡಳಿತ ವ್ಯವಸ್ಥೆಯೇ ಸತ್ತು ಹೋದಂತಿದೆ ಎಂದು ಟೀಕಿಸಿದರು. ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಹರಿಸಲಾಗಿದೆ. ಆದರೆ ಕಾಲುವೆ ಹೂಳು ತೆಗೆಯದೆ ನೀರು ಹರಿಸಿದ ಪರಿಣಾಮ ಕಾಲುವೆ ಒಡೆದು ರೈತರ ಬೆಳೆ ಹಾನಿಯಾಗಿದೆ. KBJNL ಇವರಿಗೆ ಫೋನ್ ಮಾಡಿದರೆ ಮಿನಿಸ್ಟರ್ ಹೇಳಿ ಎಂದು ಉಡಾಫೆಯಾಗಿ ಉತ್ತರ ಮಾಡುತ್ತಾರೆ. ರೈತರ ಸಂಕಷ್ಟ ಸರ್ಕಾರಕ್ಕೆ ಅರಿವೇ ಇಲ್ಲದಂತಾಗಿದೆ. ಅಧಿಕಾರಿಗಳು ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜನರೇ ಕಪಾಳ ಮೋಕ್ಷ ಮಾಡುವ ದುಸ್ಥಿತಿ ಎದುರಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ರೈತರ ಸಮಸ್ಯೆಗಳಿಗೆ ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರತಿಪಕ್ಷವಾಗಿರುವ ಬಿಜೆಪಿಯವರು ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲದೆ ಇದ್ದರೂ ನೀರು ಹರಿಸುವಂತೆ ಹೋರಾಟ ಮಾಡುತ್ತಿದ್ದಾರೆ. ಜೋಳ ಖರೀದಿ ಮಾಡಿದ ಹಣ ಇನ್ನೂ ಪಾವತಿಯಾಗಿಲ್ಲ. ಕೇಂದ್ರ ಸರ್ಕಾರವೇ ಹಣ ಬಿಡುಗಡೆ ಮಾಡಬೇಕು. ಆದರೂ ಬಿಜೆಪಿಯವರ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅವರೇ ಹಣ ಬಿಡುಗಡೆ ಮಾಡುತ್ತಿಲ್ಲ. ಬಿಜೆಪಿಯವರು ಕಾಟಾಚಾರಕ್ಕೆ ಹೋರಾಟ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಸಮಸ್ಯೆ ಬಗೆಹರಿಸಕ್ಕೆ ಇವತ್ತು ಯಾರು ಪ್ರಯತ್ನ ಮಾಡ್ತಾರೆ? ಇಂಥ ಸಮಸ್ಯೆ ಏನಂತಂದ್ರೆ ಇವತ್ತು ಹೋರಾಟಗಳ ಶಕ್ತಿ, ಇವತ್ತು ಸರ್ವಾಧಿಕಾರ ಧೋರಣೆ ಭಾವನೆಯಿಂದ ಏನು ಇವತ್ತು ವರ್ತನೆ ಮಾಡ್ತದೆ ಕೇಂದ್ರ ಸರ್ಕಾರ, ಅದರ ವಿರುದ್ಧ ಇವತ್ತು ಪ್ರಜಾಸತ್ತಾತ್ಮಕವಾಗಿ ವಿದ್ಯಾರ್ಥಿಗಳು ಇವತ್ತು ಗೆಲುವು ಸಾಧಿಸಿದ್ದಾರೆ, ರೈತರು ಗೆಲುವು ಸಾಧಿಸಿದ್ದಾರೆ. ಈ ದೇಶದ ಜನತೆಯ ತಾಳ್ಮೆ ಕಳೆದುಕೊಳ್ಳೋದಕ್ಕೆ ಮುಂಚೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಜನಪರವಾದ ನೀತಿಗಳನ್ನು ರೂಪಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇನ್ನು ಈ ನಾರಾಯಣಪುರ ಬಲದಂಡೆ ನಾಲಿಗೆ ನಾವು ಅನೇಕ ಸಂದರ್ಭದಲ್ಲಿ ಈ ಮೊದಲೇ 2 ತಿಂಗಳ ಮೊದಲೇ ಹೂಳತ್ರಿ ಅಂತ ಎಷ್ಟು ಒತ್ತಾಯ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ. ಮೊನ್ನೆ ನೀರು ಬಿಟ್ಟರೆ ಆ
ಮೇಲೆ ಹೊಡೆದು ರೈತರು ಹೊಲಗಳೆಲ್ಲ ನಾಶ ಆಗಿದೆ. ಆ ಒಬ್ಬ ಮುಖ್ಯ ಇಂಜಿನಿಯರಿಗೆ ಮಾತಾಡಿದ್ರೆ ಎಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾನೆ ಅಂತಂದ್ರೆ, ಹೋಗ್ರಿ ಮಿನಿಸ್ಟ್ರಿಗೆ ಹೇಳ್ದಂಗೆ ರಿಗಾರ್ಡಿಂಗ್ ಹೇಳ್ತಾರೆ, ಹೋಗ್ರಿ ಮಿನಿಸ್ಟ್ರಿಗೆ ಹೇಳ್ದ ನಾವು ಇದು ಮಾಡೋಣ ಅಂದ್ರೆ ಈಗೇನಿಲ್ಲ, ನಾವು ಹಿಡಿದು ಎಲ್ಲರೂ ಕಪ್ಪ ಬಡಿದಂಗೆ ಬಂದು ಬಡದು ಕೇಸ್ ಹಾಕ್ಕೊಂಡು ನಾವೇ ಜೈಲಿಗೆ ಹೋಗ್ತೀವಿ ಅಂತ ಪರಿಸ್ಥಿತಿ. ನೀರಾವರಿ ಅಧಿಕಾರಿ ಮಾತು ಕೇಳೋದಿಲ್ಲ, ಈ ಕಡೆ ಜಿಲ್ಲಾಡಳಿತ ಮಾತು ಕೇಳೋದಿಲ್ಲ, ರಸಗೊಬ್ಬರದ ಸಮಸ್ಯೆ ಏನಂತ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಷ್ಟು ಹೋರಾಟ ಮಾಡ್ಬೇಕು, ಎಷ್ಟು ಅರ್ಜಿಗಳು ಕೊಡಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಗಮನಕ್ಕೆ, DC ಗಮನಕ್ಕೆ ಅಂದ್ರೂ ಯಾರು ಏನ್ ಮಾಡೋದಿಲ್ಲ ಅಂತಂದ್ರೆ, ಇವತ್ತು ನಮ್ಮ ತೆರಿಗೆ ಹಣದಿಂದ ಇವರು ಜನಸಾಮಾನ್ಯರ ತೆರಿಗೆ ಹಣದಿಂದ ಇವತ್ತು ಪಗಾರ ಪಡಿತಕ್ಕಂಥವ್ರು ಇವತ್ತು ಜನಸಾಮಾನ್ಯರ ಕೆಲಸ ಮಾಡದೆ ಹೋಗಿದ್ದಾರೆ. ಇದ್ರ ಬಗ್ಗೆ ಏನಂತಂದ್ರೆ, ಇಷ್ಟರಲ್ಲಿ ನಾವು ರಾಜ್ಯ ಸಮಿತಿಯನ್ನ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯನ್ನು ಕರೆದು ಈ ರಾಜ್ಯದ ಕೇಂದ್ರದ ಸಮಸ್ಯೆಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ಹೋರಾಟ ಮಾಡ್ತೀವಿ. ಮತ್ತು 10ನೇ ತಾರೀಕು ಏನಂತಂದ್ರೆ, ಗಾಂಧೀಜಿಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಒಂದು ಆಂದೋಲನ ಪ್ರಾರಂಭ ಆಯಿತು. ಅದೇ ರೀತಿ ಇವತ್ತು ಭ್ರಷ್ಟ ಆಡಳಿತಗಾರರೇ, ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತದಿಂದ ತೊಲಗಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಇಡೀ ರಾಜ್ಯದಾದ್ಯಂತ ದೊಡ್ಡ ಹೋರಾಟವನ್ನ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತಬೇಕು, ಜನಸಾಮಾನ್ಯರ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭ ಒಂದ್ಸಲ ಮಾನ್ಯವಾಗಿ ಮಾಡಿದ್ವಿ, ಒಂದ್ಸಲ ರಾಯಚೂರಲ್ಲಿ ಮಾಡಿದ್ವಿ, 2 ಸಲ ಮಾಡಿದ್ರೆ 2 ಸಲ ಸ್ವಲ್ಪ ಹಾಕಿದ್ರು, 2 ಸಲ ಹಾಕಿದ್ರು. ಈ 3ನೇ ಸಲದ ಇನ್ನೂ ಕಂತು ನಿಂತಿದೆ. ಇವತ್ತು BJP ಮುಖಂಡರು ಧೂಳಂತ ಒಂದು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ಇವರಿಗೆ ನಮ್ಮ ರೈತರ ಬಗ್ಗೆ ನಿಜವಾಗಿ ಕಾಳಜಿ ಇದ್ರೆ ಹೋಗಲಿ, ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿ ಹತ್ರ ಕುಂತು, ಹಣಕಾಸು ಮಂತ್ರಿ ಹತ್ರ ಕುಂತು, ಕೃಷಿ ಮಂತ್ರಾಲಯದಲ್ಲಿ ಕುಂತು ದುಡ್ಡು ಹಾಕ್ಸಂಬರಲ್ಲ. ಇಲ್ಲಿ ಹೋರಾಟ ಮಾಡಿದ್ರೆ ಏನ್ ಮಾಡಿ? ಈಗ ನೀವು ಒತ್ತಾಯ ಮಾಡೋದು ಎಲ್ಲಿ ನಿಮ್ದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ಅವರೇ ದುಡ್ಡು ಕೊಡಬೇಕು. ಇವತ್ತು BJP ಅವರು ಏನಂತಂದ್ರೆ ಅಧಿಕೃತ ವಿರೋಧ ಪಕ್ಷ, ಆ ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡೋದಂತ ನಾವು ಒತ್ತಾಯ ಮಾಡ್ತೀವಿ. ನೋಡ್ರಿ, ಅಲ್ಲಿ ಜಲಾಶಯದಲ್ಲಿ ನೀರಿಲ್ಲ, ತುಂಗಭದ್ರಾ ನಾಲೆಗಳಿಗೆ ನೀರು ಬಿಡುದಂತ ಪಾದಯಾತ್ರೆ ಮಾಡಿ ಜಲಾಶಯದಲ್ಲಿ ತುಂಬಿದ್ರೆ ನಾವು ಒತ್ತಾಯ ಮಾಡೋದು ಎಲ್ಲರೂ ಮಾಡೋಣ ಅಂತ. ಈ 35 TMCಗ ಒಂದು ಬೆಳೆ ಕೂಡ ಅರ್ಧ ಬೆಳೆ ಕೂಡ ಆಗೋದಿಲ್ಲ. ಈಗ ನಾವು ನೀರು ಬಿಟ್ಟು ಒತ್ತಾಯ ಮಾಡಿದ್ರೆ ಏನಾದರೂ ಹೊಸಕಿನ ರೈತರು ಬೆಳೆ ಹಾಕ್ತಾರೆ, ಆಮೇಲೆ ನೀರು ಬರಲಿದ್ರೆ ಎಷ್ಟು ನಷ್ಟ ಆಗ್ತದೆ? ಕನಿಷ್ಠ ಜಲಾಶಯದಲ್ಲಿ ಒಂದು ಬೆಳೆಗೆ ನೀರಾದಷ್ಟು ಶೇಖರಣೆ ಆದ್ರೆ ಮಾತ್ರ ನಾವು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಲ್ಲಣ್ಣ ದಿನಿ, ಬೂದಯ್ಯ ಸ್ವಾಮಿ ಗಬ್ಬೂರು, ದೇವರಾಜ್ ನಾಯಕ್, ಮಲ್ಲಯ್ಯ ಚಂದ್ರಬಂಡ ಇದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಲು ನೋವು ಹಾಗೂ ಪಾದದ ಹುಣ್ಣನ್ನು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷಿಸದೆ ಆರಂಭಿಕ ಹಂತದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದರೆ ಕಾಲು ಕತ್ತರಿಸುವಂತಹ ಗಂಭೀರ ಪರಿಸ್ಥಿತಿಯನ್ನು ತಪ್ಪಿಸಬಹುದು ಎಂದು ಯಶೋಧ ಆಸ್ಪತ್ರೆಗಳ ವಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ವಿನಯ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಧುಮೇಹ, ಧೂಮಪಾನ, ಅಧಿಕ ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಪೆರಿಫೆರಲ್ ಆರ್ಟರಿ ಡಿಸೀಸ್ PAD ಪ್ರಕರಣಗಳು ಹೆಚ್ಚುತ್ತಿವೆ. ಕಾಲಿನ ಅಪಧಮನಿಗಳಲ್ಲಿ ಕೊಬ್ಬಿನ ಅಂಶ ಸಂಗ್ರಹವಾಗಿ ರಕ್ತ ಪರಿಚಲನೆ ಕಡಿಮೆಯಾಗುವುದರಿಂದ ಈ ಕಾಯಿಲೆ ಉಂಟಾಗುತ್ತದೆ ಎಂದರು. ನಡೆಯುವಾಗ ಕಾಲಿನಲ್ಲಿ ನೋವು, ಸ್ವಲ್ಪ ದೂರ ನಡೆದ ಬಳಿಕ ನಿಲ್ಲಬೇಕಾಗುವುದು, ಪಾದಗಳು ತಣ್ಣಗಾಗುವುದು, ಬೆರಳುಗಳ ಬಣ್ಣ ಬದಲಾಗುವುದು, ಗಾಯಗಳು ಬೇಗ ಗುಣವಾಗದಿರುವುದು ಹಾಗೂ ಪಾದಗಳಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳುವುದು ಅದರ ಪ್ರಮುಖ ಲಕ್ಷಣಗಳಾಗಿವೆ. ವಿಶೇಷವಾಗಿ ಮಧುಮೇಹಿನ ಸಣ್ಣ ಗಾಯವು ದೊಡ್ಡ ಹುಣ್ಣಾಗಿ ಮಾರ್ಪಟ್ಟು ಸೋಂಕು ಹರಡುವ ಅಪಾಯವಿದ್ದು, ಸಮಯಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಕಾಲು ಕತ್ತರಿಸುವ ಪರಿಸ್ಥಿತಿಯು ಎದುರಾಗಬಹುದು ಎಂದು ಎಚ್ಚರಿಸಿದರು. ABI ಕಲರ್, ಡಾಪ್ಲರ್, ಸಿಟಿ ಆಂಜಿಯೋಗ್ರಫಿ ಹಾಗೂ MR ಆಂಜಿಯೋಗ್ರಫಿ ಪರೀಕ್ಷೆಗಳ ಮೂಲಕ ಆರಂಭಿಕ ಹಂತದಲ್ಲಿ ರೋಗವನ್ನು ಪತ್ತೆ ಹಚ್ಚಬಹುದು. ರೋಗದ ತೀವ್ರತೆಗೆ ಅನುಗುಣವಾಗಿ ಔಷಧೋಪಚಾರ, ಜೀವನ ಶೈಲಿ ಬದಲಾವಣೆ, ಎಂಡೋವಾಸ್ಕ್ಯುಲರ್ ಆಂಜಿಯೋಪ್ಲಾಸ್ಟಿ, ಸೆಂಟ್ ಅಳವಡಿಕೆ ಹಾಗೂ ಬೈಪಾಸ್ ಶಸ್ತ್ರಚಿಕಿತ್ಸೆಯ ಮೂಲಕ ರಕ್ತ ಪರಿಚಲನೆಯನ್ನು ಪುನಃ ಸ್ಥಾಪಿಸಬಹುದು ಎಂದು ವಿವರಿಸಿದರು. ಪಾದದ ಹುಣ್ಣು ಕಂಡ ಪ್ರತಿಯೊಬ್ಬರಿಗೂ ಕಾಲು ಕತ್ತರಿಸುವ ಅಗತ್ಯವಿಲ್ಲ. ಸರಿಯಾದ ಸಮಯದಲ್ಲಿ ವಾಸ್ಕ್ಯುಲರ್ ತಜ್ಞರ ಸಲಹೆ ಮತ್ತು ಚಿಕಿತ್ಸೆ ಪಡೆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಪಾದವನ್ನು ಉಳಿಸಿಕೊಳ್ಳಬಹುದು ಎಂದು ಡಾಕ್ಟರ್ ವಿನಯ್ ಕುಮಾರ್ ಹೇಳಿದರು. ಮಧುಮೇಹಿಗಳು ಪ್ರತಿದಿನ ತಮ್ಮ ಪಾದಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಸಣ್ಣ ಗಾಯ ಕಂಡರೂ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಧೂಮಪಾನ ತ್ಯಜಿಸಿ ರಕ್ತದಲ್ಲಿ ಸಕ್ಕರೆ, ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ನಿಯಮಿತ ವ್ಯಾಯಾಮ, ನಡಿಗೆ ಹಾಗೂ ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. डायबिटिक फुट अल्सर्स बोल तो पैरों में घाव है, अगर वो घाव 1 महीने से ज़्यादा हो गया, नहीं सूख जा रहे हैं, तो
उसको कैसे ट्रीट करने के लिए, उसको कैसे कौन से दिशा में देखने के लिए ये करवा गया है, ये प्रेस मीट लगा गया है। तो पहले एक अपने पेशेंट्स को अगर कोई घाव हुआ है पैरों में, अगर वो पैरों में घाव 3 हफ्ते से ज़्यादा नहीं सूख रहा है, उसको कई तरह कारण होते हैं। तो वो मेन इम्पॉर्टेंट चीज़ है वो घाव सूख जाने के लिए ट्रीटमेंट देने के इशू में वो कौन से रीज़न से वो घाव हो रहा है वो फाइंड आउट करना बहुत ज़रूरी है। उसके लिए एक वैस्कुलर सर्जन के पास अब अगर वो पेशेंट आया है तो वो घाव किस कारण की वजह से वो घाव है, उस किस कारण की वजह से वो नहीं सूख जा रहा है, तो वो फाइंड आउट कर सकते हैं। जैसे कि तरह तरह कारण होते हैं कि ब्लड सर्कुलेशन कम होना पैर में, या शुगर कुछ सालों से कुछ शुगर कंट्रोल में नहीं रहना, या कुछ क्रॉनिक वीनस इंसफिशिएंसी या वैरिकोस वेन्स होना पेशेंट्स को। ये तरह तरह के कारण की वजह से पैरों के घाव नहीं सूख जाएंगे। तो हमारे पास थोड़े सीरीज ऑफ टेस्ट, बेसिक टेस्ट रहेंगे कि ब्लड सर्कुलेशन का कमी या वैरिकोस वेन्स या डायबिटिक फुट अल्सर्स, ऐसा कौन सा कारण है देखने के लिए। जैसे कि टेस्ट आर्टीरियल डॉपलर या वीनस डॉपलर या एंकल ब्रेकियल इंडेक्स या सीटी पेरिफेरल एंजियोग्राम बोल के जैसे टेस्ट करके वो कौन से वो घाव कहीं को नहीं सूख रहा है, वो कारण क्या है फाइंड आउट करके उसके हिसाब से अपन ट्रीटमेंट चालू कर सकते हैं। और हर एक पैर घाव को सर्जरी ट्रीटमेंट नहीं होता। बहुत सारे घाव रेगुलर ड्रेसिंग और कंजर्वेटिव थेरेपी से या दवाइयों से भी सूख जाता है। वो पहले फाइंड आउट करना है, अगर ज़रूरत पड़े तो ही सर्जरी के दिशा में जाएंगे। सर्जरी और या ट्रीटमेंट 2 तरह के होते हैं, ओपन वैस्कुलर और एंडोवैस्कुलर। सो ओपन वैस्कुलर बोले तो लाइक एन ओपन सर्जरी, पूरा काट के बाईपास सर्जरी करना या पूरा काट के नस निकाल देना या ब्लड सप्लाई देना, ऐसा चीज़ें ओपन सर्जरी करते हो ओपन सर्जरी बोलते हैं। एंडोवैस्कुलर बोले तो खाली एक इंजेक्शन के ज़रिए, एक छोटी सुई के ज़रिए हो जाएगा। ये प्रोसीजर्स को इंटरवेंशंस बोलते हैं और ये कैथ लैब में होता है। और इसके ज़रिए ब्लड सर्कुलेशन का कमी है तो ब्लड सर्कुलेशन इम्प्रूव करते हैं पेरिफेरल एंजियोप्लास्टी करके, और ज़रूरत पड़े तो स्टेंट डाल के। और या नहीं तो वैरिकोस वेन्स है या क्रॉनिक वीनस इंसफिशिएंसी है, उसको लेज़र और या रेडियो फ्रीक्वेंसी एब्लेशन या ग्लू थेरेपी करके उसके वीनस हाइपरटेंशन को कम करके उसके अल्सर्स को हील करते हैं। और मेन इम्पॉर्टेंट चीज़ है, जैसे कि इंडिया डायबिटिक कैपिटल हो रहा है आजकल, बहुत सारे डायबिटिक पेशेंट्स डायग्नोज हो रहे हैं। तो लाइफ टाइम में एक डायबिटिक पेशेंट 50% पेशेंट्स को पाँव में घाव होता है, क्योंकि पैर का शेप चेंज होता है। हम उसके प्रेशर को या उसको ऑफलोड करके उसको घाव सूखने का चांस देते हैं। साइमल्टेनियसली वो शुगर का लेवल भी कंट्रोल में रखना चाहिए और ब्लड सर्कुलेशन भी एडिक्वेट होना चाहिए। सो ये चीज़ ये पेशेंट्स को बोलने के लिए, उनको अवेयरनेस लाने के लिए हम लोग इधर यशोदा सिकंदराबाद से रायचूर आके ये के पास कोई पेशेंट हो तो इधर अगर छोटे मोटे चीज़ कर सकते हो तो हम इधर आके वो सर्विसेज देने के लिए रेडी है। अगर बड़े चीज़ जो रायचूर में नहीं है अवेलेबल, इक्विपमेंट कैथ लैब ऐसा कुछ इक्विपमेंट नहीं है, तो वो पेशेंट्स को वापस हॉस्पिटल बुला के वहाँ पर ट्रीटमेंट। ಈ ಸಂದರ್ಭದಲ್ಲಿ ಯಶೋಧ ಆಸ್ಪತ್ರೆಯ ಸೀನಿಯರ್ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ಕಿರಣ್ ಉಪಸ್ಥಿತರಿದ್ದರು. ಆರೋಗ್ಯ ಇಲಾಖೆಯ ಸಿ ಮತ್ತು ಡಿ ಗ್ರೂಪ್ ನೌಕರರು ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಆಗಸ್ಟ್ 14ರಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಟಿಯುಸಿಎ ಜಿಲ್ಲಾ ಅಧ್ಯಕ್ಷ ಅಡವಿರಾವ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕಾರ್ಮಿಕ ಕನಿಷ್ಠ ವೇತನ ಪರಿಷ್ಕರಿಸಿ ಆದೇಶಿಸಲಾಗಿದೆ. ಆದರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ತಡೆ ಹಿಡಿದಿದೆ. ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 3 ತಿಂಗಳಿನಿಂದ 6 ತಿಂಗಳವರೆಗೆ ವೇತನ ಪಾವತಿ ಆಗದೆ ಬಾಕಿ ಉಳಿಸಿಕೊಳ್ಳಲಾಗಿದೆ. ಬಳ್ಳಾರಿ ಮೂಲ ಪಾಪ್ಯುಲರ್ ಇಂಜಿನಿಯರಿಂಗ್ ಸರ್ವಿಸಸ್ ಸಂಸ್ಥೆ ವೇತನ ಪಾವತಿಸದೆ ಬಾಕಿ ಉಳಿಸಿಕೊಂಡಿದೆ. ಪಿಎಫ್ ಸೇರಿದಂತೆ ಇತರೆ ಸೌಲಭ್ಯಗಳಿಂದಲೂ ಹೊರಗುತ್ತಿಗೆ ನೌಕರರು ವಂಚಿತಗೊಳ್ಳುವಂತಾಗಿದೆ.
ಕೂಡಲೇ ಪಾಪ್ಯುಲರ್ ಏಜೆನ್ಸಿ ರದ್ದುಗೊಳಿಸಿ ನೇರ ವೇತನ ಪಾವತಿ ಮಾಡಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಟಿರುವ ಸರ್ಕಾರ ಹೊರಗುತ್ತಿಗೆ ನೌಕರರ 10 ವರ್ಷ ಸೇವೆ ಸಲ್ಲಿಸಿದವರನ್ನು ಪರಿಗಣಿಸಿ ಕಾಯಂಗೊಳಿಸಬೇಕು. ಸಂವಿಧಾನ ಉಳಿಸುವುದಾಗಿ ಹೇಳುವ ಕಾಂಗ್ರೆಸ್ ಸರ್ಕಾರ ಹೊರಗುತ್ತಿಗೆ ನೌಕರರಿಗೆ ಸಂವಿಧಾನಬದ್ಧತೆ ಹಕ್ಕುಗಳನ್ನು ಒದಗಿಸಬೇಕೆಂದರು. ಆಗಸ್ಟ್ 14ರಂದು ಜಿಲ್ಲಾ ಆರೋಗ್ಯ ಹೊರಗುತ್ತಿಗೆ ಕಾರ್ಮಿಕರ ಸಂಘದಿಂದ ರಾಯಚೂರಿನಲ್ಲಿ ಹೋರಾಟ ಮಾಡ್ತಿದ್ದೀವಿ. ಇದರ ಭಾಗವಾಗಿ ಮೊದಲು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ವೇತನವನ್ನು ಜಾರಿಗೆ ತಂದಿತ್ತು, 63%. ಆದರೆ ಇತ್ತೀಚೆಗೆ ಏನು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಇದನ್ನು ತಡೆ ಹಿಡಿದಿದೆ. ಅದಕ್ಕೋಸ್ಕರ ಈ ಆರೋಗ್ಯ ಇಲಾಖೆಯ ಕಾರ್ಮಿಕರು ಜಿಲ್ಲಾದಾದ್ಯಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಆಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆಗಸ್ಟ್ 14ರಂದು ಇಲ್ಲೇನು ಆರೋಗ್ಯ ಇಲಾಖೆಯ DHO ಆಫೀಸ್ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಒಂದೇ. ಎರಡನೇದು, ಈ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು 6 ತಿಂಗಳಿಂದ, ಒಬ್ಬೊಬ್ಬ ಕಾರ್ಮಿಕರಿಗೆ 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ, ಒಬ್ಬ ಕಾರ್ಮಿಕರಿಗೆ 3 ತಿಂಗಳಿಂದ ಈ ಇಲಾಖೆಯಲ್ಲಿ ಸ್ಯಾಲರಿ ಆಗಿಲ್ಲ. ಅದಕ್ಕೋಸ್ಕರ ಈ ಜಿಲ್ಲೆಯ ಆದ್ಯಂತ ಇರ್ತಕ್ಕಂಥ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು 63% ಏನು ಮಾಡಿತ್ತು ಸರ್ಕಾರ, ಈಗ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದನ್ನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅದನ್ನು ತಡೆ ಹಿಡಿದಿದೆ. ಆದ ಕಾರಣದಿಂದ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡಬೇಕಾಗಿದೆ ಆಗಸ್ಟ್ 14. ಅದಲ್ಲದೆ ಎರಡನೇದಾಗಿ ಕಾರ್ಮಿಕರನ್ನು ಕಾಯಂಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ಎಲ್ಲ ಇಲಾಖೆಗಳಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರನ್ನು ಮೊದಲು ಕಾಯಂ ಮಾಡಿಕೊಳ್ಳ, ತದನಂತರ ಸರ್ಕಾರಕ್ಕೆ ಎಷ್ಟೆಲ್ಲ ಕಾರ್ಮಿಕರು ಬೇಕೋ ಅವರನ್ನು ಕಾಯಂ ಮಾಡಿಕೊಳ್ಳೋಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತಕ್ಕಂಥ. ಈ ಇಲಾಖೆಯಲ್ಲಿ ಟೋಟಲ್ ಆಗಿ ಎಲ್ಲ ಕಾರ್ಮಿಕರಿಗೆ ವೇತನ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ. ವೇತನದಲ್ಲಿ ತಾರತಮ್ಯ ಇದೆ, ಅಧಿಕಾರಿಗಳ ಕಿರುಕುಳಗಳಿದ್ದಾವೆ. ಅದಲ್ಲದೆ ವೇತನ ಕೇಳಕ್ಕೆ ಹೋದರೆ ಇವರ ಕೆಲಸದಿಂದ ಬೇಡ ಅನ್ನೋದು, ವರ್ಗಾವಣೆ ಮಾಡೋದು, ಇಂಥ ಕಿರುಕುಳವನ್ನು ಈ ಇಲಾಖೆಯಲ್ಲಿ ಇದೆ. ಇನ್ನು ನಾವು 2-3 ಬಾರಿ ಇಲಾಖೆಗೆ ಲೆಕ್ಕ ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಮಾತುಕತೆ ಆಗಿದೆ. ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿದ್ದಾರೆ, ಇನ್ನೂ ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿಲ್ಲ. 6 ತಿಂಗಳಿಂದ ಒಬ್ಬ ಕಾರ್ಮಿಕರಿಗೆ ಸ್ಯಾಲ್ರಿ ಬರಬೇಕಾಗಿದೆ, ಒಬ್ಬೊಬ್ಬ ಕಾರ್ಮಿಕರಿಗೆ 3 ತಿಂಗಳಿಂದ ಸ್ಯಾಲ್ರಿ ಬರಬೇಕಾಗಿದೆ. ಇಲಾಖೆ ಈ ಹೊರಗುತ್ತಿಗೆ ಕಾರ್ಮಿಕರ ಜಿಲ್ಲಾದಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಸಂಘ ಈ ವಿಷಯ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಕಾರ್ಮಿಕರಿಗೆ ಅತಿ ಅಗತ್ಯವಾಗಿರ್ತಕ್ಕಂಥ ಹೋರಾಟ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು ಕಾರ್ಮಿಕರಂತೇಳಿ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಶಂಕರಪ್ಪ ಗುಂಡಸಾಗರ್, ಆಂಜನೇಯ ಭಂಡಾರಿ, ದ್ಯಾಮಣ್ಣ ಶರಣಪ್ಪ, ಜಗದೀಶ್, ನಾಗರಾಜ್, ದೇವಪ್ಪ ಉಪಸ್ಥಿತರಿದ್ದರು. ನಗರದ ಹಜರತ್ ಸೈಯದ್ ಶಾ ಶಂಶಾಲಂ ಹುಸೇನಿ ದರ್ಗಾ ಉರ್ಸ್ನಲ್ಲಿ ಜೆಸ್ಕಾಂ ಅಧಿಕಾರಿಗಳ ಆದೇಶ ಉಲ್ಲಂಘಿಸಿ ಅನಧಿಕೃತವಾಗಿ ವ್ಯಾಪಾರ ಮಳಿಗೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ತನಿಖೆ ನಡೆಸಬೇಕೆಂದು ಸಮಾಜ ಸೇವಾ ಕಾರ್ಯಕರ್ತ ಅಂಬಾಜಿರಾವ್ ಮೈದನ್ಕರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದರ್ಗಾದ ಮುತವಲ್ಲಿ ಸೈಯದ್ ಮುಬಾಸಿರ್ ರಜಾ ಇವರು ಜೆಸ್ಕಾಂ ಮುಖ್ಯ ಅಭಿಯಂತರ ಕಲಬುರಗಿ ಇವರಿಗೆ ಜುಲೈ 13ರಂದು ದೂರು ನೀಡಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಆಕ್ಷೇಪಣೆ ಸಲ್ಲಿಸಿದರು. ಜುಲೈ 27ರಂದು ಜೆಸ್ಕಾಂ ಮುಖ್ಯ ಅಭಿಯಂತರರು ಪತ್ರ ಬರೆದು ಮುತುವಲ್ಲಿ ಇವರ ಕಡ್ಡಾಯ ಅನುಮತಿ ಪಡೆದು ವಿದ್ಯುತ್ ಸಂಪರ್ಕ ನೀಡುವ ಜೆಸ್ಕಾಂ ಸೂಚನೆ ನೀಡಿದರು. ಆದರೆ ಜೆಸ್ಕಾಂ ಮುಖ್ಯ ಅಭಿಯಂತರರ ಆದೇಶ ಉಲ್ಲಂಘಿಸಿ ಮಳಿಗೆಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಏನಾದರೂ ಅವಘಡ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಈ ಹಿಂದೆ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿದ್ದರಿಂದ ಬಾಲಕನೋರ್ವ ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿದ್ದ. ಆದರೆ ಜೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ ಎಂದು ಆರೋಪಿಸಿ ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದರು. ಜೆಸ್ಕಾಂ ಕಾರ್ಯಪಾಲಕ ಅಭಿಯಂತರರು ಈ ಹಿಂದೆ ಲೋಕಾಯುಕ್ತ ಬಲೆಗೆ ಬಿದ್ದು ಅಮಾನತು ಆಗಿದ್ದರು. ಅವರನ್ನೇ ಮತ್ತೆ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ನೇಮಿಸಿರುವುದಕ್ಕೆ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಯಾವುದೇ ಇತರೆ ಇಲಾಖೆಗಳ ಅನುಮತಿ ಇಲ್ಲದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ಸರ್ಕಾರ ಖಜಾನೆಯೇ ಯಾವುದೇ ಹಣವು ಜಮಾ ಮಾಡಿರುವುದು ಸರ್ಕಾರಕ್ಕೆ ಮಾಡಿದ ವಂಚನೆಯಾಗಿದೆ. ಕೂಡಲೇ ತನಿಖೆ ನಡೆಸಬೇಕು ಎಂದರು. ಅನುಮತಿ ಕೊಡಬೇಕಾದ್ರೆ ಎಲ್ಲ ಕಂಡೀಷನ್ಸ್ ಕೊಡಬೇಕು. ಮತ್ತು ಅಲ್ಲಿ ಮುತವಲ್ಲಿ ಅಂತ ಇರ್ತಾರೆ, ಅವರು ಮೆಟ್ರೋ ಕಾರ್ಡ್ ಮೇಲೆ ತೊಗೊಂಡೋಗಿ ಪರ್ಮಿಷನ್ ತೊಗೊಳ್ಳೋದು ರೂಲ್ಸ್ ಇದೆ. ಮತ್ತು ಇಲ್ಲಿ ಥರ್ಡ್ ಪಾರ್ಟಿ ಸಂಬಂಧ ಇದ್ದಿರೋರು ಹೋಗಿ
ಪರ್ಮಿಷನ್ಗೋಸ್ಕರ ಹಾಕಿದ್ದಾರೆ, ಇನ್ನೂವರೆಗೆ ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು KBಯಲ್ಲಿ ಕೂಡ ಮುತ್ತಬಲ್ಲಿ ಅವರ ಮಗ ಮಕ್ಕಳಿಗೆ ಸಂಬಂಧಿಸಿದ ವಕಫಿಂದ ಅಪಾಯಿಂಟ್ ಆದಂಥ ಮುತ್ತಬಲ್ಲಿ ಅವರು ಕೂಡ NOC ಕೊಡಬಾರ್ದು ಅಂತೇಳಿ ಹೇಳಿದ್ರು. ಚೀಫ್ ಇಂಜಿನಿಯರ್ ಬಳ್ಳಾರಿಯಿಂದ ಮತ್ತು MD ಸಾಹೇಬ್ ಕಡೆಯಿಂದ ಮತ್ತು ಡಬಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಕೊಡಬೇಡ ಅಂತ ಹೇಳಿದ್ರು. AWE ಶ್ರೀಧರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ ಮೇಲಧಿಕಾರಿಗಳ ಒಂದು ಆದೇಶವನ್ನು ಪಾಲನೆ ಮಾಡದೆ ಅವರು ಮನಸ್ಸು ಬಂದಾಗ ಅವರೇ ಪರ್ಮಿಷನ್ ಕೊಡ್ತಾರೆ. ಅಂದರೆ ಈಗ ಮೇಲಧಿಕಾರಿಗಳು ಇರೋ ಸಂಬಂಧ ಏನು? ಸರ್ಕಾರ ಬೊಕ್ಕಸಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸರ್. ಕಾರ್ಪೊರೇಷನಲ್ಲಿ ಆಗಲಿ, ಫೈರ್ ಇಂಜಿನಲ್ಲಿ ಆಗಲಿ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಇಲಾಖೆಯಲ್ಲಿ ಕೂಡ ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಒಂದು ಅಮೌಂಟನ್ನು ಹಾಕಿ ಡೆಪಾಸಿಟ್ ಮಾಡಿಲ್ಲ. ಸೊ ಅದೇ ರೀತಿಯಾಗಿ ಈಗ ನೀವು ಅಲ್ಲಿ ಕೇಳ್ಬೋದು ಸರ್, ಹೋಗಿ ಅಂಗಡಿಗಳಿದ್ದಾವೆ, ಅಲ್ಲಿ 15,000 ರೂಪಾಯಿ ಪರ್ ಅಂಗಡಿಯಿಂದ ತೊಗೊಂಡು ಕೇವಲ 15 ರೂಪಾಯಿದು ಒಂದು ವೈಟ್ ಪೇಪರ್ ಮೇಲೆ ರಿಸಿಪ್ಟ್ ಕೊಡ್ತಾರೆ. ಮತ್ತು ಒಂದು ಬಲ್ಪಿಗೆ 120 ರೂಪಾಯಿಂದ 125 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದಾರೆ. ಒಂದು ಅಂಗಡಿಯಲ್ಲಿ 4 ಅಂಗಡಿ ಇರೋದ್ರಿಂದ 100 ರೂಪಾಯಿ ಪರ್ ಡೇ. ಸೊ ಒಂದು ತಿಂಗಳಾದ್ರೂ 3,000 ರೂಪಾಯಿ. ಇದು ಏನು ಆಧಾರದ ಮೇಲೆ ಅವರು ರೊಕ್ಕ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಒಂದು ಬಲ್ಪಿಗೆ 125 ರೂಪಾಯಿ ಅಂದರೆ ಒಂದು ಅಂಗಡಿಯಲ್ಲಿ 4-5 ಅಂಗಡಿ ಇದ್ದೇ ಸರ್. 15,000 ರೂಪಾಯಿ ಸಪ್ರೇಟ್ ಮತ್ತು ಇದು ಸಪ್ರೇಟ್. ಅಲ್ಲಿ ಆ ಜಾಗ ಅವ್ರಿಗೆ ಸಮಾಧಾನ ಇಲ್ಲ ಅಂಥವ್ರು ಕೂಡ ಬಂದು ಅಂಗಡಿಗಳು ಹಾಕಿ ವಸೂಲು ಮಾಡ್ತಾರೆ. ಅದನ್ನು ಮುತ್ತಬಲ್ಲಿ ಅವರು ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು ಕೇಳೋರಿಲ್ಲ. ನಿನ್ನೆ ಸರ್ ಚಾಲು ಹಂಗೆ ಈಗ ಪರ್ಮಿಷನ್ ಇಲ್ಲದೆ ಚಾಲು ಮಾಡಿಬಿಟ್ಟಿದ್ದಾರೆ. ಇದೇ ಓನರ್ ಯಾರು ಹಾಕಿದ್ದಾರೆ 3-4 ವರ್ಷ ಕೆಳಗಡೆ ಅದೇ ಶಂಶಾನ ದರ್ಗಾದಲ್ಲಿ ಒಂದು ಹುಡುಗ ಸತ್ತಿಲ್ಲ ಬಿಲ್ಲಿಂದ, ಅದೇ ಓನರಿಗೆ ಪತ್ತೆ ಕೊಟ್ಟಿದ್ದಾರೆ. ಸೊ ನಿನ್ನೆ ಚಾಲು ಮಾಡಿದ್ದಾಗೂ ನಾನು ಪೊಲೀಸ್ ಠಾಣೆಗೆ ಫೋನ್ ಮಾಡಿ PSC ಅವರಿಗೆ ಹೇಳಿದ್ರೆ ಪರ್ಮಿಷನ್ ಆದ್ರಿ ಅಂದರು. ನಾನು ಆಮೇಲೆ ಎಲ್ಲ DC ಅವರಿಗೆ ಆಫೀಸಿಗೆ ಎಲ್ಲರ ಆಫೀಸಿಗೆ ಕೇಳಿದ್ರೆ ಪರ್ಮಿಷನ್ ತೊಗೊಂಡಿಲ್ಲ ಏನು ಅಂತ ಹೇಳಿದ್ರು. ನನಗೆ ಸುಳ್ಳು ಹೇಳಿದ್ರು. ಅದೇ ಹೆಂಗೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಕೇಳಿದ್ರೆ ಮತ್ತೆ 5 ಸಾವಿರ ಫೋನ್ ಮಾಡಿ ಮತ್ತೆ ಇನ್ನೂ ಬಂದ್ ಮಾಡಿಸಿ ವಿತೌಟ್ ಪರ್ಮಿಷನ್ ಎಲ್ಲ ಅಂಗಡಿಗಳು ಉರುಸ್ ಮಾಡಿ ಸರ್, ಗ್ರ್ಯಾಂಡಾಗಿ ಮಾಡಲಿ, ನಾವು ಹೆಚ್ಚು ನಮ್ಮ ದರ್ಗಾದ್ರು ಮಾಡಿ. ಬಟ್ ಇದು ಅಂಗಡಿಗಳು ಎಕ್ಸಿಬಿಷನ್ ಪರ್ಮಿಷನ್ ಅಂತ ಏನೋ ಅನಾಹುತ ಆಯ್ತು ಅಂದರೆ ಯಾರು ಜವಾಬ್ದಾರಿ? ಅವಾಗ ಮತ್ತೆ DC ಅವ್ರ ಮೇಲೆ ಅಲಿಗೇಷನ್ ಆಗುತ್ತೆ. AC, ತಹಶೀಲ್ದಾರ್, DHO, ಫೈರ್ ಆಫೀಸು ಎಲ್ಲ ಮೇಲೆ ಮತ್ತೆ ಅಲಿಗೇಷನ್ ಚಾಲು ಆಗುತ್ತೆ. ಸತ್ತೊಂದು ಅಮೌಂಟ್ ಯಾರು ಕೊಡಬೇಕು? ಡಬ್ಲಿ ಏನಿದಾರಲ್ಲ ಶಿವಗುತ್ತಿ ಅವರು 2017ರಲ್ಲಿ ಇಲ್ಲೇ ಟ್ರ್ಯಾಪ್ ಆಗಿದ್ರು. ಮತ್ತೆ ಅವ್ರಿಗೆ ಪ್ರಮೋಷನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದೇ ಇನ್ಚಾರ್ಜ್ ಆಗಿ ಹಿಂಗೆ ಮಾಡಿದ್ದಾರೆ. ಪ್ರಮೋಷನ್ ಸರ್ ಟ್ರ್ಯಾಪ್ ಆದವ್ರೆ ನಮ್ಮ ರಾಯಚೂರಲ್ಲಿ ಇದ್ರು ಉದ್ದಾರ ಕಮಿಟಿ ಮಾನಿಟರಿಂಗ್ ಮಾಡ್ತಿದ್ದಾರೆ ಸರ್. ನಾನೊಬ್ಬ ರಾಯಚೂರು ಸಿಟಿಸನ್ ಆಗಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಏನಂತ ನಾಳೆ ಎಕ್ಸಿಬಿಷನ್ ಅಲ್ಲಿ. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಮೊಹಮ್ಮದ್ ಅಲೀಂ, ರಘು ಸೇರಿದಂತೆ ಇತರರಿದ್ದರು. ಭೀಕರ ರಸ್ತೆ ಅಪಘಾತದಲ್ಲಿ ನಗರದ ಅಂದ್ರೂನ್ ಕಿಲ್ಲಾ ನಿವಾಸಿ 28 ವರ್ಷ ಮೊಹಮ್ಮದ್ ಯಾಸೀನ್ ಮೃತಪಟ್ಟ ಘಟನೆ ನಡೆದಿದೆ. ನಗರದ ಗಾಂಧಿ ಚೌಕ್ನಲ್ಲಿ ಗುರುವಾರ ಸಂಜೆ ಸುಮಾರು 6:30 ವೇಳೆಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದು, ಇನ್ನಿಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತ ಯಾಸೀನ್ ಅವರಿಗೆ 2 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿತ್ತು. ಶಿಲ್ಪಾ ಆಂಟಿಬಯೋಟಿಕ್ಸ್ ಸಂಸ್ಥೆಯ ಉದ್ಯೋಗಿಗಳ ಸಾರಿಗೆ ಸೇವೆಗೆ ಗುತ್ತಿಗೆ ನೀಡಲಾಗಿದ್ದ KSRTC ಬಸ್ ಅಪಘಾತಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಸಂಚಾರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದು, ಅಪಘಾತ ನಿಖರ ಕಾರಣ ತಿಳಿದು ಬಂದಿಲ್ಲ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಷ್ಟಲಿಂಗ ಪೂಜೆ, ಪ್ರವಚನ ಕಾರ್ಯಕ್ರಮ ಸಮಾರೋಪ. ಕಾಶಿ ಜಗದ್ಗುರುಗಳ ಶೋಭಾಯಾತ್ರೆ. ಕಾಶಿ ಜಗದ್ಗುರುಗಳ ಪಾದಸ್ಪರ್ಶದಿಂದ ದೇವರ ದರ್ಶನವಾದಂತೆ ದದ್ದಲ್ ಬಸನಗೌಡ. ವಾರ್ತಾ ಇಲಾಖೆಯಿಂದ ಬೀಳ್ಕೊಡುಗೆ ಸಮಾರಂಭ. ವಾರ್ತಾ ಇಲಾಖೆಯಲ್ಲಿ ಪ್ರಕಾಶ್ ಅವರಿಂದ ಉತ್ತಮ ಕೆಲಸ ನಿರ್ವಹಣೆ. ಜಿ ಸುರೇಶ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ, ಬರಗಾಲ ಘೋಷಣೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಪ್ರತಿಭಟನೆ. ಚಾಮರ್ಸ್ ಮಾಲಿ ಪಟೇಲ್. ಪಾದದ ಹುಣ್ಣು ಕಾಣಿಸಿದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ವಿನಯ್ ಕುಮಾರ್. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಕಾಯಂಗೊಳಿಸಲು ಆಗ್ರಹಿಸಿ ಆಗಸ್ಟ್ 14ರಂದು ಪ್ರತಿಭಟನೆ. ಅಡವಿರಾವ್. ಶಂಶಾಲಂ ದರ್ಗಾ ಉರುಸ್, ಜಸ್ಕಾಂನಿಂದ ಅನಧಿಕೃತ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತನಿಖೆಗೆ ಅಂಬಾಜಿರಾವ್ ಆಗ್ರಹ. ಮತ್ತು ನಗರದಲ್ಲಿ ಬಸ್ ಡಿಕ್ಕಿ, ಬೈಕ್ ಸವಾರ ಸಾವು.
ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.